ಮಾತಾಡಲ್ಲ, ಅಜ್ಞಾನಿ. ದಯವಿಟ್ಟು ತಮ್ಮ ಆಶೀರ್ವಾದದಿಂದ ಇವನು ಮಾತನಾಡುವಂತೆ ಮಾಡಿ. ಅವನು ಮೂರ್ಖ ಅಲ್ಲ, ಅವನು ಅಜ್ಞಾನಿ ಅಲ್ಲ, ಅವನು ಮಹಾಜ್ಞಾನಿ. ಜ್ಞಾನಿಗೆ ಅನ್ಸುತ್ತೆ ಈ ಜಗತ್ತೆಲ್ಲ ಕನಸು. ಈ ಕನಸಿನ ಜಗತ್ತಿನಲ್ಲಿ ಗುದ್ದಾಡಿ ಮಾತನಾಡಿ ಏನು ಸಿಗುತ್ತೆ? ಬೇಕಾಗಿಲ್ಲ ಅಂತ ಅವನು ಯಾವಾಗಲೂ ಮೌನವನ್ನು ಆಶ್ರಯಿಸಿಕೊಂಡು ಇದ್ದ. ಶಂಕರಾಚಾರ್ಯರು ಅವನನ್ನು ನೋಡಿದ ಕೂಡಲೇ ಗುರುತಿಸಿಬಿಟ್ರು. ಕೇಳಿದ್ರು, ನೀವು ಯಾರು? ಬಹುಶಃ ಅವನಿಗೆ 14 ವರ್ಷ ಇರುವುದು. ಹುಟ್ಟಿದಂದಿನಿಂದ ಅವನು ಮಾತನಾಡಿದವನೇ ಅಲ್ಲ. ಅವನು ನೇರವಾಗಿ ಸಂಸ್ಕೃತ ಶ್ಲೋಕ ರೂಪದಲ್ಲಿ ರಾಮದೇವ ಜನ್ಮಮೃತ್ಯುಂತೋಮೆ ನಾಮ ಪ್ರಾಣ ಶಕ್ತಿ ವಾಸಾಂತೋಮೆ ನಾಮ ಮನದ ಶೋಕ ಮೋಹೋಕುತೋಮೆ ನಾಮಕಾರ ಬಂಧ ಮೋಕ್ಷೋಕುತೋಮೆ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಅಂತ ಹೇಳಿಬಿಟ್ಟ. ಅಂದ್ರೇನು? ಹುಟ್ಟು ಸಾವಿನ ದೇವ ನಾನಲ್ಲ, ಹಸಿವು ಬಾಯಾರಿಕೆ